ಹೆಣ್ಣು ಮಕ್ಕಳ ರೂಪವನ್ನು ನೋಡಿ ಮೆಚ್ಚಬಾರದು, ಹೆಣ್ಣು ಮಕ್ಕಳ ಮನಸ್ಸನ್ನು ನೋಡಿ ಮೆಚ್ಚಬೇಕು. ಇಷ್ಟು ಹೇಳು ನೀವು ಇಂದು ನಿಮ್ಮ ಮನಸ್ಸು ಕರಗದಿದ್ರೆ ನೀವು ನಿಮ್ಮನ್ನು ಮಾತಾಡೋದಲ್ಲ. ಸ್ವಾಮಿ, ತಪ್ಪಾಗಿದೆ. ತಪ್ಪಾದದ್ದಲ್ಲ, ತಪ್ಪು ಮಾಡಿ ತಿಳಿಯದವ ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮೆ ಉಂಟು. ಗೊತ್ತಿದ್ದವ ಗೊತ್ತಿದ್ದು ಮಾಡಿದ ತಪ್ಪಿಗೆ ಯಾವ ಕಾಲಕ್ಕೂ ಕ್ಷಮೆ ಇಲ್ಲ. ಹಾಗಾಗಿ ನೀವು ಹೇಳಿದಂತೆ ನಿಮ್ಮ ಲೆಕ್ಕದಲ್ಲಿ ಕ್ಷಮೆಗೆ ಅರ್ಹ ನಾನಲ್ಲ. ಒಬ್ಬ ಸಂಸ್ಕಾರ ವಿಹೀನ ತಪ್ಪಿ ನಡೆದಂತಾದರೆ ದೊಡ್ಡ ವಿಷಯ ಅಲ್ಲ. ಸಂಸ್ಕಾರಯುತವಾದಂತಹ ಜೀವನವನ್ನು ನಡೆಸುವಂತಹ ಒಳ್ಳೆಯ ಮನತನದಲ್ಲಿ ಹುಟ್ಟಿ ಸಂಸ್ಕಾರಯುತನಾಗಿ ಬೆಳೆದು ಅವಳಲ್ಲಿ ನನಗೆ ಆರಂಭವಾದದ್ದು ಪ್ರೇಮ, ನಾನು ಅವಳಲ್ಲಿ ಬಯಸಿದ್ದು ಕಾಮ, ಕೊನೆಗೆ ನನಗೆ ಸಿಕ್ಕಿದ್ದು 3 ನಾಮ. ಅರ್ಥವಾಯಿತು ಪ್ರಭು. ಇನ್ನು ಮುಂದೆ ನೀವು ಹೇಳಿದ್ದು ಈ ದೇಗುಲದ ಅರ್ಚಕನಾಗಿ ನಾನಿರುವುದಕ್ಕೆ ಅರ್ಹ ಅಲ್ಲ. ಮತ್ತೆ ನಾನು ಮಾಡಿದ ತಪ್ಪು ಏನು ಅಂತ ನನಗೆ ಅರ್ಥ ಆಗಿದೆ. ಇವತ್ತಿಗೆ ನನ್ನ ಅರ್ಚಕ ವೃತ್ತಿಯನ್ನು ಬಿಟ್ಟೆ. ಇನ್ನು ಏನಿದ್ರು ಮಗ, ನನ್ನ ವೃತ್ತಿಯನ್ನು ನೀನು ಮುಂದುವರಿಸಬೇಕು. ನಾನೊಂದು ಸುಳ್ಳನ್ನು ಹೇಳಿದೆ, ನಾನು ದೇವರನ್ನು ಮಾತಾಡಿಸ್ತೇನೆ ಅಂತ. ನೀನು ಅದನ್ನು ಸತ್ಯ ಮಾಡುವುದಕ್ಕೆ ಹೊರಟೆ, ಮಾತಾಡಿಸಿದ ದೇವರನ್ನು ತೋರಿಸ್ತೇನೆ ಅಂತ. ಸುಳ್ಳು ದೇವರನ್ನು ತೋರಿಸುವುದಕ್ಕೆ ಹೊರಟ ನಿನಗೆ ಸತ್ಯವಾದ ದೇವರನ್ನು ತೋರಿಸುವಷ್ಟು ಸತ್ಯ ನಿನ್ನೊಳಗೆ ಉಂಟು ಅಂತ ಗೊತ್ತಾದ ಮೇಲೆ ಇಲ್ಲಿ ಪೂಜೆಗೆ ಅರ್ಹ ನೀನಲ್ಲದೆ ನಾ ಖಂಡಿತವಾಗಿಯೂ ಅಲ್ಲ. ನಾನು ನಿನ್ನ ಅಮ್ಮನು ದೇಶಾಂತರ ಹೋಗ್ತೇವೆ ಮಗ, ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತೇನೆ. ನನ್ನ ಪಾಪ ವಿಮೋಚನೆ ಆಯಿತು ಅಂತ ನನಗೆ ಅನ್ನಿಸಿದಾಗ ಪುನರಪಿ ಬರ್ತೇನೆ. ನಿಮ್ಮನ್ನು ಕಾಣುವ ಯೋಗ ಇದ್ದರೆ ಮತ್ತೊಮ್ಮೆ ಬಂದು ಕಾಣ್ತೇನೆ. ಸ್ವಾಮಿ ಶಾಸ್ತ್ರಿಗಳೇ, ನೋಡ್ರೆ ನನಗೆ ಹೋಗುವುದಕ್ಕೊಂದು ಅಪ್ಪಣೆಯನ್ನು ಮಾಡಬೇಕು ಸ್ವಾಮಿ. ನಿಮ್ಮ ಮನಸ್ಸಿನ ಇಷ್ಟ ಏನುಂಟು ಅದನ್ನು ಮಾಡಿ. ಇನ್ನು ಮುಂದೆ ನನ್ನ ಹೊಣೆಗಾರಿಕೆ ನೀನು ಅಳಬೇಡ. ಶಾಸ್ತ್ರಿಗಳೇ, ನನ್ನದೆಲ್ಲ ಗೊತ್ತಾಗಿ ಆಯ್ತು, ಇನ್ನು ಕೊಲೆ ಮಾಡುವುದಕ್ಕೆ ತರುವುದಿಲ್ಲ. ನಿನ್ನ ಆ ಪುಟ್ಟ ಹೃದಯಕ್ಕೆ ಈ ಊರಿನ ಒಂದು ದೊಡ್ಡ ಹೃದಯ ಅಪ್ಪ ಅಪ್ಪಿಸ್ತಾ ಉಂಟು. ಊರಿಲ್ಲದಾಗ ಮಾಡಿ ಆಯ್ತು. ನಿಮ್ಮನ್ನು ನೋಡಿದಾಗ ನಗಾಡಿಸಲ್ಲ. ನಿನ್ನ ಅಮ್ಮ ಹೋಗುವಾಗ ಮಾಡಿದ್ದು ಗೊತ್ತಾಯ್ತು ನಿಮಗೆ. ಅವರ ಚೀಲವನ್ನು ನನಗೆ ಕೊಡುವುದಕ್ಕೆ ಹೊರಟಿದ್ದಾರೆ ಅವರು. ಇದು ಕಳಬೇಡಿ ವಿಷಾಕ್ತಿವಿ ಬೇಡ, ಅವರ ಚೀಲ ನಿಮಗೆ ಮಗ ಇದು ಬೇಡ. ಇಲ್ಲ
ಕೇಳಿ ಎಲ್ಲಿಯಾದ್ರೂ ಹೋಗಿ ದೇವಸ್ಥಾನಕ್ಕೆ ಕುಡಿಸ್ತಾ ಇದ್ದೀನಿ. ದೇವಸ್ಥಾನ